ಇತಿಹಾಸವನ್ನ ಯುವ ಸಮೂಹದಲ್ಲಿ ಹೇಗೆ ತಪ್ಪಾಗಿ ಬಿಂಬಿಸಲಾಗಿದೆ ಮತ್ತು ಧರ್ಮದ್ವೇಷಕ್ಕಾಗಿ ಬಳಸಿಕೊಳ್ಳಲಾಗಿದೆ ಅನ್ನೋದಕ್ಕೆ ಬೆಳಗಾವಿಯ ಅಥಣಿಯಲ್ಲಿ ನಡೆದ ಕಾರ್ಯಕ್ರಮವೇ ಸಾಕ್ಷಿ. ಇಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನ ಅನಾವರಣ ಮಾಡುವ ಕಾರ್ಯಕ್ರಮ ನಡೆಯಿತು. ಇದರಲ್ಲಿ ಮೊದಲು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಷಣ ಮಾಡಿದರು. ಎಂದಿನಂತೆ ಅವರದ್ದು ದ್ವೇಷ ಭಾಷಣವಾಗಿತ್ತು. ಶಿವಾಜಿ ಮಹಾರಾಜರು ಹಿಂದೂಗಳ ರಕ್ಷಣೆಯಲ್ಲಿ ತೊಡಗಿಲ್ಲದೇ ಇರ್ತಿದ್ರೆ ಇವತ್ತು ನಾವು ಹಿಂದೂಗಳಾಗಿ ಉಳಿಯುತ್ತಿರಲಿಲ್ಲ ಎಂದು ಪರೋಕ್ಷವಾಗಿ ಅವರು ಮುಸ್ಲಿಮರತ್ತ ಕಲ್ಲೆಸೆದರು. ನಮ್ಮತನ, ನಮ್ಮ ಸಂಸ್ಕೃತಿ, ಭಾರತ ಮಾತೆ, ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಅಗರ್ ಶಿವಾಜಿ ನ ಹೋತಾ ತೋ ಸಬ್ಕಾ ಸುನ್ನತ್ ಹೋತಾ. ಬಸನಗೌಡ ಪಾಟೀಲ್ ಇರ್ತಿದ್ದಿಲ್ಲ, ಬಸೀರಮ್ಮದ ಪಟೇಲ್ ಇರ್ತಿದ್ಯಾ. ಬಳಿಕ ಸಚಿವ ಸಂತೋಷ್ ಲಾಡ್ ಮಾತಾಡಿದರು. ಅವರು ಇತಿಹಾಸದ ನಿಜ ಮುಖವನ್ನು ಅಲ್ಲಿ ಇಡುವ ಪ್ರಯತ್ನ ಮಾಡಿದರು. ಶಿವಾಜಿ ಮಹಾರಾಜರು ಮುಸ್ಲಿಮರ ವಿರುದ್ಧ ಇರಲಿಲ್ಲ, ಅವರು ಮೊಘಲರ ವಿರುದ್ಧ ಯುದ್ಧ ಮಾಡಿದ್ದಾರೆ ಅಂತ ಹೇಳಿದರು. ಶಿವಾಜಿ ಮಹಾರಾಜರ ಸೇನೆಯಲ್ಲಿ ಮುಸ್ಲಿಮರಿದ್ದರು. ಸಿಂಹದ ಉಗುರಿನ ಪ್ಲಾನ್ ಅವರಿಗೆ ನೀಡಿದ್ದೇ ಮುಸ್ಲಿಂ ಸೇವಕ ಎಂದು ಹೇಳಿದರು. ಆಗ ವಿರೋಧ ವ್ಯಕ್ತವಾಗತೊಡಗಿತು. ಮರಾಠ ಸಮುದಾಯದ ಯುವಕರೆಂದು ಗುರುತಿಸಿಕೊಂಡವರು ಜೈ ಶ್ರೀರಾಮ್ ಎಂದು ಘೋಷಿಸಿದರು, ಜೈ ಶಿವಾಜಿ ಎಂದು ಘೋಷಿಸಿದರು. ಈ ಮೂಲಕ ಸಂತೋಷ್ ಅವರ ಭಾಷಣಕ್ಕೆ ಅಡ್ಡಿಪಡಿಸುವುದು ಅವರ ಉದ್ದೇಶವಾಗಿತ್ತು. ಸಂತೋಷ್ ಲಾಡ್ ಕೂಡ ಬಿಟ್ಕೊಡ್ಲಿಲ್ಲ. ಅವರು ಕೂಡ ಜೈ ಶ್ರೀರಾಮ್ ಎಂದು ಘೋಷಿಸಿದರು, ಜೈ ಛತ್ರಪತಿ ಶಿವಾಜಿ ಅಂತ ಹೇಳಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡೋದು ಏನೋ, ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಗಳು, ಮರಾಠರು ಮುಸ್ಲಿಂ ವಿರೋಧಿಗಳು ಅಂತ ಹೇಳಿ ನಮ್ಮ ಹಣೆ ಪಟ್ಟಿಗಳನ್ನ ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ವಂಶಿದ್ರು. ಇವತ್ತು ಇತಿಹಾಸ ಕಟ್ಟಲಿಕ್ಕೆ, ಹಿಂದೂ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಮರಾಠ ರಕ್ತ ಈ ಬೆವರು ದೇಶಕ್ಕಿದೆ. ಆದ್ರೆ ನಾವು ಯಾರು ಒಂದು ಸಮಾಜ ವಿರುದ್ಧ ಇಲ್ಲ, ನಾವು ಮೊಘಲರ ವಿರುದ್ಧ ಇದ್ವಿ, ಹೊರತು ಮುಸಲ್ಮಾನರ ವಿರುದ್ಧ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಬಯಸ್ತೇನೆ. ಜೈ ಶ್ರೀರಾಮ್, ಜೈ ಶಿವಾಜಿ ಮಹಾರಾಜ್. ಬಳಿಕ ತನ್ನ ಭಾಷಣವನ್ನ ಮುಗಿಸಿ ಹೊರಟೋದ್ರು. ನಿಜ ಏನಂದ್ರೆ, ಛತ್ರಪತಿ ಶಿವಾಜಿ ಮುಸ್ಲಿಂ ವಿರೋಧಿ ಆಗಿರಲಿಲ್ಲ. ಅವರ ವಿರೋಧಿಯಾಗಿದ್ದ ಮೊಘಲರನ್ನ ಮಣಿಸುವುದಷ್ಟೇ ಅವರ ಉದ್ದೇಶವಾಗಿತ್ತು. ಅವರ ಸೇನೆಯಲ್ಲಿ ಧಾರಾಳ ಸಂಖ್ಯೆಯಲ್ಲಿ ಮುಸ್ಲಿಮರಿದ್ದರು. ಅವರ ಸೇನಾಧಿಪತಿಯಲ್ಲಿಯೂ ಮುಸ್ಲಿಮರಿದ್ದರು. ಮೊಘಲರ ವಿರುದ್ಧ ಇವರ ಸೈನ್ಯದಲ್ಲಿ ಮುಸ್ಲಿಮರು ನಿಂತು ಹೋರಾಡಿದರು. ಆದರೆ ಇವತ್ತಿನ ದಿನಗಳಲ್ಲಿ ಈ ಸತ್ಯವನ್ನು ಅಡಗಿಸಿ ಶಿವಾಜಿಯನ್ನ ಮುಸ್ಲಿಂ ವಿರೋಧಿಯಾಗಿ ಬಿಂಬಿಸಲಾಗಿದೆ. ಮುಸ್ಲಿಮರಿಂದ ಅವರು ಹಿಂದೂ ಸಮುದಾಯವನ್ನು ರಕ್ಷಿಸಿದ್ದಾರೆ ಎಂಬಂತೆ ಬಿಂಬಿಸಲಾಗ್ತಾ ಇದೆ. ಬಿಜೆಪಿ ಮತ್ತು ಅದರ ಬೆಂಬಲಿಗರು ಈ ಸುಳ್ಳನ್ನು ಹರಡುವಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅದನ್ನೇ ಯುವ ಸಮೂಹ ನಂಬುತ್ತಲೂ ಬಂದಿದೆ. ಯಾರಾದರೂ ಸತ್ಯ ಹೇಳಲು ಹೊರಟ್ರೆ ಅವರನ್ನೇ ಮಣಿಸುವ ಮತ್ತು ಅವರನ್ನ ಹಿಂದೂ ಸಮುದಾಯದ ವೈರಿಯಾಗಿ ಚಿತ್ರಿಸುವ ಪ್ರಯತ್ನಕ್ಕೆ ಈ ಸಮೂಹ ಇಳಿಯತೊಡಗಿದೆ. ಸಂತೋಷ್ ಲಾಡ್ ಅವರ ಭಾಷಣಕ್ಕೆ ವ್ಯಕ್ತವಾದ ವಿರೋಧವೇ ಇದನ್ನ ಸೂಚಿಸುತ್ತದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.